ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ಸಂಸದ ಗೋವಿಂದ ಕಾರಜೋಳ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡು ಕ್ಷೇತ್ರಗಳಲ್ಲಿ ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ರಾಷ್ಟ್ರೀಯ ಅಧೀಕ್ಷಕರಿಗೆ ರವಾನಿಸಲಾಗಿದೆ ಎಂದರು. ಇಂದು ಅಥವಾ ನಾಳೆ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರ ಮನಸ್ಸು ಗೆದ್ದು ಅಧಿಕಾರಕ್ಕೆ ಬಂದರೂ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂದು ಆರೋಪಿಸಿದರು. ಬೆಲೆ ಏರಿಕೆಯಿಂದ ಬಡವರು ಸಂಕಷ್ಟಕ್ಕೆ ಸಿಲುಕಿದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನರಿಗೆ ಮೋಸ ಮಾಡಿದೆ ಎಂದು ಟೀಕಿಸಿದರು. ಮೀಸಲಾತಿ ವಿಷಯದಲ್ಲೂ ಸರ್ಕಾರ ಹಿಂದುಳಿದ ಸಮಾಜಗಳಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದ ಕಾರಜೋಳ, ದಲಿತರು ಹಾಗೂ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ನೀಡಿದ ಹಕ್ಕುಗಳನ್ನು ಹಿಂಪಡೆಯಲಾಗಿದೆ ಎಂದು ಹೇಳಿದರು. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಸಭೆಗೆ ಅವಕಾಶ ನೀಡಿದ ಘಟನೆಗೂ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕಾಂಗ್ರೆಸ್ ಪಕ್ಷದೊಳಗೆ ಅಸಮಾಧಾನ ಹೆಚ್ಚಾಗಿದೆ ಎಂದರು. ಶಾಸಕರು ಹಾಗೂ ಸಚಿವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಆಡಳಿತ ಕುಸಿದಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಅಭಿವೃದ್ಧಿ ಕಾರ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಸರ್ಕಾರ ಒಳಜಗಳದಲ್ಲಿ ತೊಡಗಿ ಜನರ ಪರ ಆಡಳಿತ ಮರೆತಿದೆ ಎಂದು ವಾಗ್ದಾಳಿ ನಡೆಸಿದರು. ಗ್ಯಾಸ್ ಸರಬರಾಜು ಕುರಿತು ಮಾತನಾಡಿದವರು, ಡೊಮೆಸ್ಟಿಕ್ ಗ್ಯಾಸ್ಗೆ ಯಾವುದೇ ತೊಂದರೆ ಇಲ್ಲದಿದ್ದರೂ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಶೀಘ್ರದಲ್ಲಿ ಸರಿಯಾಗಲಿದೆ ಎಂದು ತಿಳಿಸಿದರು. ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕಾಲದ ನೀತಿಯನ್ನ ಕಾಂಗ್ರೆಸ್ ನೆನಪಿಸಿಕೊಳ್ಳಬೇಕು ಎಂದು ಹೇಳಿದರು. ದಾವಣಗೆರೆ ಮತ್ತು ಬಾಗಲಕೋಟ್ನಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಗೆಲ್ತಾವ. ನಮ್ಮದೇ ಜಯ. ಬೇಕಿದ್ರೆ ಸಿದ್ದರಾಮಯ್ಯನವರು ಈ ದುರಾಡಳಿತವನ್ನು ಬಿಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಮೋಸದ ಆಟವನ್ನು ಬಿಟ್ಟು, ಕಪಟ ನಾಟಕ ಬಿಟ್ಟು ಆಡಳಿತ ಮಾಡಿದರೆ ಜನ ನಂಬ್ತಿದ್ರು. ಇವತ್ತು ಜನರ ನಂಬಿಕೆ ವಿಶ್ವಾಸದ್ರೋಹ ಆಗಿದೆ. ಅದಕ್ಕಾಗಿ ಈ ರಾಜ್ಯದ ಜನ ಕಾಂಗ್ರೆಸ್ಸನ್ನು ಕ್ಷಮಿಸೋದಿಲ್ಲ. ಅಂದ್ರೆ ಸರ್ಕಾರಕ್ಕೆ ಈ ಎರಡು ಎಲೆಕ್ಷನ್ ಜನ ಉತ್ತರ ಕೊಡ್ತಾರ? ಖಂಡಿತವಾಗಿಯೂ ಕೊಡ್ತಾರೆ. ದಾವಣಗೆರೆಯಲ್ಲಿ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ನಾವು ಮುಂದಿನ ಚುನಾವಣೆ ಒಳಗೆ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಅನ್ನೋದು ವಿಡಿಯೋಗಳು ಬರ್ತಾ ಇದ್ದಾವೆ. ಅಲ್ಪಸಂಖ್ಯಾತರು ಬಂಡೆದ್ದಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ, ಹೊಡೆದಾಡಿದ್ದಾರೆ. ದೆಹಲಿ ಒಳಗೆ ಒಂದು ಗುಂಪು ಬಂದು ಕೂತಿದೆ, ದಾವಣಗೆರೆ ಅಲ್ಪಸಂಖ್ಯಾತರದು, ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ. ಖರ್ಗೆ ಅವ್ರ ಮನೆ ಮುಂದೆ ಕೂತ್ಬಿಟ್ಟಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಟ್ರೋಲ್ ಇಲ್ಲ ಅನ್ನೋದಕ್ಕೆ ಬೇರೆ ಉದಾಹರಣೆ ಏನೂ ಬೇಕಾಗಿಲ್ಲ. ಅವ್ರ ಶಾಸಕರೇ ಹೇಳ್ತಾ ಇದ್ದಾರಲ್ಲ, ಮಂತ್ರಿಗಳು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ನಮ್ಮ ಅಧಿಕಾರಿಗಳು ಹೇಳಿದವ್ರನ್ನ ನಮ್ಮ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಕೇವಲ ಮಂತ್ರಿಗಳು ತಾವು ಅಷ್ಟೇ ಮಾಡ್ಕೊಳ್ತಾರೆ, ನಮಗೇನು ಬೆಲೆ ಇಲ್ದಂಗಾಗಿದೆ ಅಂಥೇಳಿ ಎಲ್ಲರೂ ಅವ್ರ ಶಾಸಕರು ಹೇಳಿದ್ದಾರೆ. 31 ಜನ ಶಾಸಕರು ಹೇಳಿದ್ದಾರೆ ಆ ರೀತಿ. ಡಿನ್ನರ್ ಮೀಟಿಂಗ್ ಹಂಗೆ ನಡೀತಾನೆ ಇದಾವೆ ಸರ್? ಎಲ್ಲ ನಡೀತಾನೆ ಇದ್ದಾವ. ಮತ್ತು 31 ಜನ ಮೊದಲನೇ ಬಾರಿ ಆಯ್ಕೆ ಆದಂಥ ಶಾಸಕರಂತೂ ಬಂಡಾಯಿ ಎದ್ದು ಬಿಟ್ಟಾರೆ. ಗ್ಯಾಸಿಂದು ಗೃಹ ಬಳಕೆ ಗ್ಯಾಸ್ಗೆ ಏನೂ ತೊಂದರೆ ಇಲ್ಲ. ಡೊಮೆಸ್ಟಿಕ್ ಯೂಸ್ಗೆ ಯಾವುದೇ ತೊಂದರೆ ಇಲ್ಲ. ಕಮರ್ಷಿಯಲ್ಗೆ ಸ್ವಲ್ಪ ಒಂದು 8-10 ದಿವಸ ತೊಂದರೆ ಆಗಿತ್ತು. ಈಗ LPG ಹಡಗುಗಳು ಬಂದ್ಬಿಟ್ಟು ಹೀಗಾಗಿ ಏನು ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲದೇ ನಡೀತದ. ಮತ್ತು ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಮನಮೋಹನ್ ಸಿಂಗ್ರು ಏನು ಹೇಳಿದಾರೆ ಅನ್ನೋದು ಕಾಂಗ್ರೆಸ್ನವ್ರು ನೆನಪು ಮಾಡಿಕೊಳ್ಳಿ. ಮತ್ತು ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿ ಏನು ಹೇಳಿದಾರೆ ಅನ್ನೋದು ನೆನಪು ಮಾಡಿಕೊಳ್ಳಿ. ಅವರು ಚಿದಂಬರಂ ಅವರು ಹೇಳಿದ್ದು, ಗ್ಯಾಸ್ ಸಬ್ಸಿಡಿ ಹೆಚ್ಚಾಗ್ತದೆ, ಹೆಚ್ಚು ಬಳಕೆ ಮಾಡಲಿಕ್ಕೆ ಕೊಟ್ಟಿವಿ ಅಂದ್ರೆ ಈ ನಮ್ಮ ಬಜೆಟಿನ ಮೇಲೆ ಹೊರೆ ಆಗ್ತದೆ ಅಂತ ಹೇಳಿದ್ದಾರೆ. ಚಿದಂಬರಂ ಹೇಳಿದ್ದಾರೆ, ಹಣಕಾಸು ಮಂತ್ರಿ ಕಾಂಗ್ರೆಸ್ನಲ್ಲಿ. ಮನಮೋಹನ್ ಸಿಂಗ್ರು ಕೂಡ ಇದ್ದಂಥ ವ್ಯವಸ್ಥೆಗೆ ಹೊಂದಿಕೊಂಡು ಜನ ಬದುಕೋದನ್ನು ಕಲಿಬೇಕಂತ ಹೇಳಿದ್ದಾರೆ.
ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.